ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ನೂತನ ಪದಾಧಿಕಾರಿಗಳ ಆಯ್ಕೆಯು ಚುಟುಕು ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ತೆಲಗಿ ನೇತೃತ್ವದಲ್ಲಿ ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರ ನಡೆದಿದ್ದು, ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ನಾಗೇಂದ್ರಪ್ಪ CR ಚಿಕ್ಕಲಿಕೆರೆ ಅವರು, ಹಾಗೆಯೇ ನೂತನ ಅಧ್ಯಕ್ಷರಾಗಿ HR ಗಂಗಾಧರಯ್ಯನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಆರ್, ಹಾಗೆ ನಾಗರಾಜ B ಹಿರೇಮಳಲಿ, ಖಜಾಂಚಿ ನಂಜಯ್ಯಕುಮಾರ್, ಹಾಗೆಯೇ ಪ್ರವೀಣ್ S, ತಾಲೂಕು ನಿರ್ದೇಶಕರುಗಳಾಗಿ ನಾಗರಾಜ ತ್ಯಾವಣಿಗೆ, ಉಲ್ಲಾಸ ಚನ್ನಗಿರಿ, ಮೊಹಮ್ಮದ್ ಅಲಿ ನವಿಲಾಳ್, MP ಶ್ರೀನಿವಾಸ ಮೂರ್ತಿ ತ್ಯಾವಣಿಗೆ, ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಶಿಲ್ಪಾ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿಯಾಗಿ ಪ್ರಸಾದ್ ಮುದಿಗೆರೆ, ಹಾಗೆಯೇ ಕಾರ್ಯದರ್ಶಿಯಾಗಿ ಶಂಕರಪ್ಪ ಹೆಬ್ಬಳಗೆರೆ, ಹಾಗೆಯೇ ಸಹ ಕಾರ್ಯದರ್ಶಿಯಾಗಿ ಸುಷ್ಮಾ T, ಸಂಚಾಲಕರಾಗಿ MD ಅಲಿ, ಅನಿತಾ R, ಹಾಗೆಯೇ ಉಬ್ರಾಣಿ ಹೋಬಳಿಯ ಶೈಲೇಶ್ ಪಟೇಲ್, ಲಿಂಗರಾಜು ಮುಗಳಿಹಳ್ಳಿ, ಕಿರಣ್ ಮುಗಳಿಹಳ್ಳಿ, ಸುರೇಶ್ ನಾಯ್ಕ್, ವಿಜಯಕುಮಾರ್ ಸಂತೆಬೆನ್ನೂರು ಹೋಬಳಿಯ ಉಪಾಧ್ಯಕ್ಷರಾಗಿ ಸುಧಾಕರ್, ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ದೊಡ್ಡಬಾಯಿ ಸುರೇಶ್, ದೇವೇಂದ್ರಪ್ಪ ಕರಕಟ್ಟೆ, ಬಸವಾಪಟ್ಟಣ ಉಪಾಧ್ಯಕ್ಷರಾಗಿ ಸುಧಾ ನಾಗರಾಜ್, ಶ್ರೀನಿವಾಸ್ MP, ಹಾಗೆಯೇ ಪ್ರವೀಣ್ ರುದ್ರೇಶ್, ಮಹಮ್ಮದ್ ಅಲಿ, ಚೇತನ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಓಂಕಾರಯ್ಯ ತವನಿಧಿ, ಪ್ರಸನ್ನ T ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಯಾಕಪ್ಪ ಅಂತಂದ್ರೆ ಪ್ರೋತ್ಸಾಹನೇ ಇಲ್ಲ ಅಂತಂದ್ರೆ ಎಂತಹ ಸಂಘಟನೆಗಳನ್ನ ಮಾಡೋದ್ರೂ ಸಹ ಗೌಣ್ಯ ಆಗ್ಬಿಡ್ತವೆ. ಅದರಿಂದ ಈ ಎಂತಹ ಸಂಘಟನೆಗಳನ್ನ ಮಾಡೋದ್ರೂ ಸಹ ಪ್ರೋತ್ಸಾಹ ಮಾತ್ರ ಅತ್ಯಗತ್ಯ ಆಗಿದೆ. ನಿಜಕ್ಕೂ ಹ್ಯೂಮನ್ ರೈಟ್ಸ್ ಒಂದು ಉತ್ತಮವಾದ ಕಾರ್ಯವನ್ನು ನಾಗೇಂದ್ರಪ್ಪನವರ ನೇತೃತ್ವದಲ್ಲಿ ಹ್ಯೂಮನ್ ರೈಟ್ಸ್ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದೆ. ಸಾಕಷ್ಟು ಹೋರಾಟಗಳನ್ನು ಸಹ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಜೊತೆಗೂಡಿಸಿದಾಗ ಇನ್ನಷ್ಟು ಮತ್ತಷ್ಟು ಹೆಚ್ಚು ಇದಾಗುತ್ತೆ. ಹಾಗೆಯೇ ನಾವು ಸಹ ಎಲ್ಲರೂ ಸೇರ್ಕೊಂಡು ಸಾಹಿತ್ಯವನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಬೆಳೆಸೋಣ. ಹಾಗೆಯೇ ಜಿಲ್ಲಾಧ್ಯಕ್ಷರು ಸಹ ಸಂಪೂರ್ಣ ಸಹಕಾರ ನೀಡ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಮೇನ್ ಪಿಲ್ಲರ್ಗಳು ಎಲ್ಲರೂ ಒಳ್ಳೆ ಸಹಕಾರ ನೀಡ್ತಿದ್ದಾರೆ. ನಿಜಕ್ಕೂ ಮುಂದಿನ ದಿನಮಾನಗಳಲ್ಲಿ ಉತ್ತಮ ಕವಿಗೋಷ್ಠಿಗಳು, ಆಮೇಲೆ ಸಾಹಿತ್ಯ ಚಟುವಟಿಕೆಗಳು, ಒಂದು ಸಾಹಿತ್ಯ ಈಗ ಸಮ್ಮೇಳನ ಮಾಡೋಣ ಅಂತ ಮಾತಾಡಿದ್ರು ಅಂತ ಕಾಣುತ್ತೆ. ಸಾಹಿತ್ಯ ಸಮ್ಮೇಳನ ಸಹ ಅದ್ಭುತವಾಗಿ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯ ಒಂದು ಲೋಕಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನ ಎಲ್ಲರೂ ಸೇರ್ಕೊಂಡ ಕೊಡೋಣ ಅಂತ ಹೇಳ್ತಾ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದಷ್ಟೇ ಉತ್ತಮವಾದ ರೀತಿಯಲ್ಲಿ ನಮ್ಮ ಚುಟುಕು ಸಾಹಿತ್ಯವನ್ನು ಬೆಳೆಯಬೇಕು. ಅಧ್ಯಕ್ಷರುಗಳಿದ್ದಾರೆ. ದತ್ತಿ ಕಾರ್ಯಕ್ರಮಗಳನ್ನು ಸಂಗ್ರಹಿಸಿ, ಯಾಕಪ್ಪ ಅಂದ್ರೆ ನಾವು ಪತ್ರಿಕೆಗಳಿಗೆ ಹೋಗ್ತಿರ್ತೀವಲ್ಲ, ಎಲ್ಲ ವಿಷಯಗಳು ಗೊತ್ತಿರ್ತವೆ. ಸೊ ಹಾಗಾಗಿ ದತ್ತಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡ್ತಾ ಒಳ್ಳೆ ಮುಂದೆ ಒಂದು ಸಂಘಟನೆಯನ್ನ ಬಲಪಡಿಸೋಣ ಅಂತ ಹೇಳ್ತಾ, ವೇದಿಕೆಯಲ್ಲಿ ನನಗೂ ಸಹ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ. ಇಂಥ ಪರಿಷತ್ತನ್ನ ಬೆಳೆಸ್ತಕ್ಕಂಥವ್ರಿದ್ದಾರೆ. ಆದ್ರೆ ಇಲ್ಲಿ 4 ನಿಟ್ಟಿನಿಂದ 4 ರೀತಿಯ 4 ಬಗೆಯ ವಿಭಿನ್ನ ದೃಷ್ಟಿಕೋನದ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಯನ್ನು ಕೊಡಿಸಿರ್ತಕ್ಕಂಥ ಒಂದು ದೈತ್ಯ ಪ್ರತಿಭೆ ಅಂದರೆ ನಮ್ಮ ಗಂಗಾಧರ ಸ್ವಾಮಿ. ಅಂತ ದೈತ್ಯ ಪ್ರತಿಭೆಯನ್ನ ಕಾಣಿಕೆಯಾಗಿ ಚುಟುಕು ಸಾಹಿತ್ಯ ಪರಿಷತ್ ಕೊಟ್ಟಿರ್ತಕ್ಕಂಥವರು ಓಂಕಾರಯ್ಯ ತವನಿಧಿ. ವ್ಯಕ್ತಿಯಿಂದ ದೈತ್ಯ ಶಕ್ತಿ ಅಡಗಿದೆ ಅಂತೇಳಿ, ವ್ಯಕ್ತಿಯೊಳಗೆ ಅನೇಕ ವ್ಯಕ್ತಿತ್ವಗಳು ಒಳಗೊಂಡಿದ್ದೇವೆ ಅನ್ನೋದಕ್ಕೆ ಇವತ್ತಿನ ಪರಿಷತ್ತಿನ ಸಭೆ ನಮಗೆ ಸಾಕ್ಷಿಯಿಂದ ಕೊಟ್ಟಿದೆ. ಅನೇಕ ಸಭೆಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಇವತ್ತಿನ ಸಭೆ ಅತ್ಯಂತ 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 ಆತ್ಮಕ್ಕೆ ತೃಪ್ತಿಯನ್ನು ಪಡ್ತಕ್ಕಂಥದ್ದು. ಹೇಳಿದ್ರು, ಸಾಹಿತ್ಯ ಅನ್ನೋದು ಆತ್ಮಕ್ಕೆ ತೃಪ್ತಿ ಕೊಡುವಂಥದ್ದಾಗಬೇಕು ಅಂತೇಳಿ, ಬದುಕಿಗೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದಾಗಬೇಕು ಅಂತೇಳಿ ಈ ಚೈತನ್ಯದಾಯಕವಾಗಿರ್ತಕ್ಕಂಥ ಎಲ್ಲರೂ ಒಟ್ಟು ಮಾತಿನ ಮೊತ್ತ ಏನಾಗಿರಪ್ಪ ಅಂತಂದ್ರೆ, ಚುಟುಕು ಸಾಹಿತ್ಯ ಪರಿಷತ್ತು ಇತರೆ ಸಾಹಿತ್ಯ ಪರಿಷತ್ತಿಗೆ ಮುಕುಟ ಮಣಿ ಆಗ್ತದೆ ಅಂತಕ್ಕಂಥ ಒಂದು ಉದ್ಯೋಗವಾಗಿ ನಮಗೆ ಕಾಣ್ತದೆ. ಅಮ್ಮನವರು ನಾನು ನೋಡ್ಕೊಂಡ್ರೆ ಬಹಳ ದೊಡ್ಡ ಬರಹಗಾರಿದ್ದಾರೆ ಅಂತ ನನ್ನ ಭಾವನೆಗಳು. ಆದರೆ ಒಬ್ಬ ಅನ್ನದಾತೆಯ ಸುಖೀಭವ ಆಗಲಿ ಅಂತೇಳಿ ವಿತರಣೆ ಮಾಡ್ತಕ್ಕಂಥವ್ರು, ವ್ಯವಹಾರವನ್ನು ಇಟ್ಕೊಳ್ತಿರ್ತಕ್ಕಂಥವ್ರು, ಎಲ್ಲರ ಮನಸ್ಸುಗಳನ್ನು ದರ್ಶಿ ಮಾಡ್ತಕ್ಕಂಥ, ಒಳಗೆ ಅನೇಕ ಹುದ್ದೆಗಳನ್ನು ಪಡ್ಕೊಂಡಿರ್ತಕ್ಕಂಥ ಮೇಧಾವಿಗಳಿದ್ರು ಕೂಡ ನೇಗಿಲ ಯೋಗಿಯನ್ನೇ ನಂಬಿಕೊಂಡು ತಮ್ಮ ಬದುಕನ್ನು ಸಾಗಿರ್ತಕ್ಕಂಥವ್ರು ಚುಟುಕು ಸಾಹಿತ್ಯ ಪರಿಷತ್ನೊಳಗಿದ್ದಾರೆ. ಜೊತೆಗೆ 31 ವರ್ಷಗಳ ಕಾಲ ವೃತ್ತಿಪರವಾಗಿ ಇಟ್ಕೊಂಡು ಅನೇಕ ಅನುಭವ ಮತ್ತೆ ಅನುಭವ, ಈ ಅನುಭವ ಮತ್ತು ಅನುಭವಗಳ ಒಳಗೆ ಮಿಂದೆದ್ದು ಇವತ್ತು ನಾವೆಲ್ಲರೂ ಕೂಡ ಪುನೀತರಾಗಲಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಜಕ್ಕೂ ಆರಂಭ ಘಟ್ಟದಲ್ಲಿಯೇ ನಮ್ಮ ಸರ್ ಹೇಳಿದ್ರು, ಯಾರು ಪತ್ರಿಕಾ ಮಾಧ್ಯಮದ ಗುರುಗಳು,
ಸಾಹಿತ್ಯ ಸಮ್ಮೇಳನವನ್ನೇ ನಾವು ಮಾಡೋಣ ಅಂತೇಳಿ. ಅದು ನಿಜದ ಮಾತು ಅಂತೇಳಿ. ಅದು ಮನಸ್ಸಿನಲ್ಲಿ ಏನಿರುತ್ತೋ ಅದು ಪ್ರತ್ಯಕ್ಷವಾಗಿ ಇದು ಬರ್ತದೆ ಅನ್ನೋದಕ್ಕೆ ಇವತ್ತಿನ ಸಭೆ ಸಾಕ್ಷಿಯಾಗಿದೆ. ಬರುವ ಸಭೆ ಅತ್ಯಂತ ಏನು ಉನ್ನತ ಮಟ್ಟದ ಯೋಜನೆಗಳನ್ನು ಆಲೋಚನೆಗಳು ಇಟ್ಕೊಂಡಿರೋದ್ರಿಂದ ಇವತ್ತು ಅದು ಹುಟ್ಟುತ್ತಲೇ ಒಂದು ಸಣ್ಣ ಗಿಡ ಹುಟ್ಟುತ್ತಲೇ ಅದು ಘಮಘಮಿಸುತ್ತೆ. ಯಾವುದಂದ್ರೆ ಅಡಿಗೆಗೆ ಬಳಸ್ತಕ್ಕಂಥ ಕೊತ್ತಂಬರಿ ಗಿಡ ಅಂತೇಳಿ. ಹಾಗೆ ಕೊತ್ತಂಬರಿ ಗಿಡವಾಗಿ ಎಲ್ಲರ ಮನಸ್ಸಿಗೂ ಎಲ್ಲರಿಗೂ ಬೇಕಾಗ್ತಕ್ಕಂಥ ಒಂದು ಪದ ಬರ್ತದೆ, ಚೆನ್ನಗಿರಿ ಅಂತೇಳಿ. ಚೆನ್ನಗಿರಿ, ನಾವೆಲ್ಲರೂ ಚೆನ್ನಗಿರಿ, ನಮ್ಮದು ಚಿನ್ನದ ಗರಿ. ನೀವೆಲ್ಲರೂ ಚೆನ್ನಾಗಿರಿ ಅನ್ನುವ ಭಾವಕ್ಕೆ ಒಳಗಾಗಿರ್ತಕ್ಕಂಥ ಈ ತಾಲೂಕಿನ ವಿಶೇಷತೆಗೆ ಮತ್ತೊಂದು ವಿಶೇಷತೆ ಚುಟುಕು ಸಾಹಿತ್ಯ ಪರಿಷತ್ ಆಗಿದೆ. ಕಳೆದ ವರ್ಷಗಳಲ್ಲಿ ಹೆಸರು ಹೇಳೋದು ಬೇಡ, ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಪದಗ್ರಹಣ ಮಾಡಿಕೊಂಡ್ರು. ಯಾವುದೇ ಕಾರ್ಯಕ್ರಮಗಳನ್ನು ಮಾಡದೆ ಹಾಗೇ ಇದು ಮಾಡಿಕೊಂಡ್ರು. ನಾವು ಸಾಕಷ್ಟು ಸಾರಿ ಬಂದವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಅವರು ಸ್ಪಂದಿಸಲಿಲ್ಲ. ಆದರೆ ಸ್ಪಂದಿಸದೇ ನಾವು ಅವರನ್ನು ಬೇಡಿಕೊಳ್ಳದೆಯೇ ಅನೇಕ ಕಾರ್ಯಚಟುವಟಿಕೆಗಳ ಮುಂಚೂಣಿಯನ್ನಾಗಿ, ಅಂದರೆ ಇವತ್ತೇನಾಗಿದೆಯಪ್ಪ ಅಂದರೆ ಚುಟುಕು ಸಾಹಿತ್ಯ ಪರಿಷತ್ ಇಲ್ಲಿ ಒಂದು ಕನ್ನಡಿ ಅಂತೆ ಆಗಿದೆ. ನಾನು ಹೇಗಿದ್ದೀನಿ ಅನ್ನೋದು ಆ ಕನ್ನಡಿಯ ದೃಶ್ಯದಲ್ಲಿ ಅದು ಬಿಂಬಿಸ್ತಾ ಹೋಗ್ತದೆ. ಜೊತೆಗೆ ಸಾಮರಸ್ಯದ ಬದುಕನ್ನು, ಸಾಮರಸ್ಯದ ಸಂಘಟನೆಯನ್ನು ಮಾಡಬೇಕಂತಕ್ಕಂಥ ಸಾಹೇಬರು ಅವರ ಮಾತು ಇನ್ನು ಕೇಳಬೇಕನ್ಸುತ್ತೆ. ಇನ್ನೊಬ್ಬರು ಕಿರಣ್ ಸರ್ ಒಬ್ಬರಿದ್ರು, ಬದುಕಿನೊಳಗಿನೇ ಆಧ್ಯಾತ್ಮಿಕೆ ಭಾಷೆ ಇಲ್ಲ, ಆಧ್ಯಾತ್ಮಿಕೆ ಧರ್ಮವಿಲ್ಲ ಅಂತೇಳಿ ಅವ್ರ ಜೊತೆ ನಾನು ಹೆಚ್ಚು ಮಾತನಾಡಬೇಕು ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಒಂದಷ್ಟು ಇವರ ನೆರಳಾಗಿಟ್ಕೊಂಡು ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತೇನೆ. ದೇವಿ ಪುರಾಣವನ್ನು ಕೂಡ ಪಠಣ ಮಾಡ್ತೇನೆ. ಸಾರ್ವಜನಿಕವಾಗಿ ಅದನ್ನು ಉಲ್ಲೇಖ ಮಾಡ್ತಕ್ಕಂಥ ಪುರಾಣ ಸೇವಕನಾಗಿರ್ತಕ್ಕಂಥವನು. ಆಧ್ಯಾತ್ಮ ಅಂದರೆ ನನಗೆ ತುಂಬ ಇಷ್ಟ, ಕವಿತೆಗಳಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ಬದುಕು ಸಮಾಜಮುಖಿಯಾಗಿ ಇರಬೇಕು ಅಂತೇಳಿ ತಿಳ್ಕೊಂಡು ಈ ಮಟ್ಟಿಗೆ ಇವತ್ತು ಬೆರ್ತದಿದೆಯಲ್ಲ, ಅದು ನನ್ನ ಭಾಗ್ಯ. ದಿನ ಆಯ್ತಷ್ಟೇ. ಆವಾಗಿಂದ ಗಂಗಾಧರ್ ಸರ್ ನನಗೆ ಹ್ಯೂಮನ್ ರೈಟ್ಸಿಂದನೇ ನನಗೆ ಗಂಗಾಧರ್ ಸರ್ ಪರಿಚಯ ಆಗಿದ್ದು. ಆವಾಗ ಈಗ ಚುಟುಕು ಸಾಹಿತ್ಯ ಸಮ್ಮೇಳನ ಮಾಡೋಣ ಅಂತೇಳಿ ಮಾಡ್ಕೊಂಡ್ವಿ. ಆದ್ದರಿಂದ ನನಗೊಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ